ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕ್ಯಾನ್ವಾಸ್ ಹಾಕಿ ನೆಕ್ ಡಿಸೈನ್ ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಹೊಸ ಥರ ನೆಕ್ ಡಿಸೈನ್ ಅಂತಲೇ ಹೇಳ್ಬೋದು. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪೂರ್ತಿಯಾಗಿ ವೀಡಿಯೋನ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ. ನೋಡಿ, ಮೊದಲಿಗೆ ನಾನು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ನ ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. 14 ಇಂಚು ಉದ್ದ ಇದೆ. ಉದ್ದ 14 ಇಂಚಿದೆ. ಅಡ್ಡಳತೆ ಬಂದು 8.5 ಇಂಚಿದೆ. ಸುತ್ತಳತೆ ಬಂದು 8.5 ಇದೆ. ಉದ್ದ 14 ಇಂಚಿದೆ. ನೋಡಿ ಎಷ್ಟಿದೆ ಅಂತ ತೋರಿಸ್ತಿದ್ದೀನಿ. ಆಲ್ರೆಡಿ ನಾನು ಲೈನಿಂಗ್ನ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಬೆನ್ ಪಾರ್ಟನ್ನು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಕ್ಯಾನ್ವಾಸಲ್ಲಿ ಕಟ್ ಮಾಡಿಕೊಂಡು ನೆಕ್ ಡಿಸೈನ್ನ ಮಾಡ್ತೀನಿ. ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ಸ್ಟಿಚ್ ಮಾಡೋದ್ರಿಂದ ಅಮೌಂಟು ಕೂಡ ಜಾಸ್ತಿ ತೊಗೋಬೋದು ಮತ್ತು ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ನೆಕ್ ಲೆಂತ್ನ 10 ಇಂಚ್ ಇಡ್ತೀನಿ. ಡೀಪ್ನ ನಾನು 10 ಇಂಚು ಉದ್ದನೇ ಇಡ್ತೀನಿ. ಇವಾಗ ಒಂದು ಕ್ಯಾನ್ವಾಸ್ ಪೇಪರ್ ತೊಗೊಂಡಿದ್ದೀನಿ. ಕ್ಯಾನ್ವಾಸ್ ಪೇಪರ್ನ ತೊಗೊಂಡು ಅದಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಕಟ್ ಮಾಡ್ಕೊತೀನಿ. ಅಗಲನ ನಾನು 3.5 ಇಟ್ಕೊಂಡಿದ್ದೀನಿ. ನೆಕ್ಕಿನ ಅಗಲನ 3.5 ಇಟ್ಕೊತೀನಿ. ನೋಡಿ, ಈ ರೀತಿಯಾಗಿ ಇಟ್ಕೊತೀನಿ. 3.5 ಅಗಲನ ಇಟ್ಕೊತೀನಿ. ಉದ್ದನ 10 ಇಂಚ್ ಇಟ್ಕೊತೀನಿ. ಈಗ ಮೊದಲಿಗೆ ಬೋಟ್ ನೆಕ್ ಆಗಿರೋದ್ರಿಂದ 3 ಇಂಚ್ ಇಟ್ಕೊಂಡು ಈ ರೀತಿಯಾಗಿ ಒಂದು ಶೇಪ್ನ ಕೊಟ್ಕೊತಿದ್ದೀನಿ. ಬೋಟ್ ನೆಕ್ ಆಗಿರೋದ್ರಿಂದ ಇವಾಗ ಅಲ್ಲಿಂದನೇ ಹಿಡಿದು 10 ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ನೋಡಿ, ಪೂರ್ತಿಯಾಗಿ ಇಟ್ಕೊಂಡಿದ್ದೀನಿ. ಪೂರ್ತಿಯಾಗಿ ಇಟ್ಕೊಂಡು 10 ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ. 3 ಇಂಚಿಗೆ ನಾನು ಬೋಟ್ ನೆಕ್ ಶೇಪ್ನ ಕೊಟ್ಕೊಂಡಿದ್ದೀನಿ. ಇವಾಗ 10 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು 3.5 ಇಂಚಿಗೆ ಅಗಲನ ತಗೊಂಡಿದ್ದೀನಿ. 3.5 ಇಂಚಿಗೆ ತಗೋತೀನಿ. ಆದಷ್ಟು ಬೋಟ್ ನೆಕ್ ಆಗಿರೋದ್ರಿಂದ ತುಂಬ ಅಗಲ ಆಗಿಬಿಡುತ್ತೆ. ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಬರ್ಕೋಬೇಕು. ನೀಟಾಗಿ ಈ ರೀತಿ ಬರ್ಕೊಂಡು ಇದ್ರೊಳಗಡೆ ನನಗೆ ಯಾವುದೇ ಶೇಪ್ ಬೇಕು ಅಂದರೆ ಇದ್ರೊಳಗಡೆ ಕೊಟ್ಕೋಬೇಕು. ಅದರಿಂದ ಜಾಸ್ತಿ ಹೋದರೆ ಡೀಪ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮೊದಲು ಆ ರೀತಿ ಮಾರ್ಕ್ ಮಾಡ್ಕೋತಿದ್ದೀನಿ. ಆ ರೀತಿ ಮಾರ್ಕ್ ಮಾಡಿಕೊಂಡು ನನಗೆ ಯಾವ ರೀತಿ ಶೇಪ್ ಬೇಕೋ ಅದರೊಳಗಡೆ ನಾನು ಶೇಪ್ನ ಕೊಟ್ಕೋತೀನಿ. ಅದರಿಂದ ಆಚೆಗೆ ಬಂದರೆ ಬ್ರಾಡ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಮೊದಲಿಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಒಂದು 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಶೇಪ್ನ ಕೊಟ್ಕೋತಿದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಶೇಪ್ನ ಕೊಟ್ಕೋತಿದ್ದೀನಿ. ಹೊಸ್ದಾಗಿ ಎಷ್ಟೋ ಜನಕ್ಕೆ ಸ್ಟಿಚ್ ಮಾಡ್ತಿರ್ತೀರ, ಯಾವ ರೀತಿಯೆಲ್ಲ ನೆಕ್ ಡಿಸೈನ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ತುಂಬಾ ಕನ್ಫ್ಯೂಸ್ ಇರುತ್ತೆ. ಆ ರೀತಿ ಇದ್ದಾಗ ಈ ರೀತಿಯಾಗಿ ನೀವು ಸ್ಟಿಚ್ ಮಾಡ್ಬೋದು. ಈ ರೀತಿಯೆಲ್ಲ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ರೀತಿಯಾಗಿ ನಿಧಾನಕ್ಕೆ ನೀಟಾಗಿ ಕಟ್ ಮಾಡ್ಕೋತೀನಿ. ನಿಧಾನಕ್ಕೆ ನೀಟಾಗಿ ಕಟ್ ಮಾಡಿಕೊಂಡು ಇದನ್ನು ಐರನ್ ಮಾಡ್ಕೋಬೇಕು ನಾನು ಯಾವಾಗಲೂ ಕೂಡ ಕ್ಯಾನ್ವಾಸ್ ಕೊಟ್ಟೇ ಆದಷ್ಟು ನೆಕ್ ಡಿಸೈನ್ಸ್ ಎಲ್ಲ ಮಾಡೋದು. ಆ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಆದಷ್ಟು ಈ ರೀತಿಯೇ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಮತ್ತು ಅಮೌಂಟು ಕೂಡ ಜಾಸ್ತಿಯಾಗಿ ತೊಗೋಬೋದು. ನೋಡಿ, ಈ ರೀತಿಯಾಗಿ ಶೇಪ್ ಬಂತು. ಇವಾಗ ನಾನು 1 ಇಂಚಷ್ಟು ಮಾರ್ಕ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೇನೂ ಕೂಡ ನೀವು ಕಟ್ ಮಾಡ್ಕೋಬೋದು. ನಿಮಗೆ ಬೇಕು ಅನ್ನೋಗಿದ್ರೆ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಡ್ತೀನಿ. ನೋಡಿ, ಈ ರೀತಿಯಾಗಿ 1 ಇಂಚಷ್ಟು ಮಾರ್ಕ್ನಾರ ಮಾಡ್ಕೊಳ್ಳಿ ನೀವು. ಇಲ್ಲ ಅನ್ನೋಗಿದ್ರೆ ಹಾಗೇನೂ ಕೂಡ ನಿಮಗೆ ಹಾಗೇನೆ ಕಟ್ ಮಾಡ್ಕೋತೀನಿ ಅಂದರೂ ಕೂಡ 1 ಇಂಚಷ್ಟು ನೀಟಾಗಿ ಸುತ್ತ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋದನ್ನೆಲ್ಲ ಜಾಸ್ತಿ ಅಗಲವಾಗಿದ್ರೂ ಕೂಡ ಬ್ಯಾಕ್ ಶೇಪು ಚೆನ್ನಾಗಿ ಬರಲ್ಲ. ಮತ್ತು ಇನ್ನೊಂದು ಅಷ್ಟು ಅಗಲ ಎಲ್ಲ ಎಮ್ಮಿಂಗ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಕ್ಯಾನ್ವಾಸು. ಅದಕ್ಕೋಸ್ಕರ ಯಾವ ರೀತಿ ಇದೆ ಅದೇ ರೀತಿಯಾಗಿ 1 ಇಂಚಷ್ಟು ಬಿಟ್ಕೊಂಡು ಬಾಕಿದನ್ನೆಲ್ಲ ಕಟ್ ಮಾಡಿಬಿಡ್ತಿದ್ದೀನಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಒಂದು ಲೈನಿಂಗ್ ಪೀಸ್ನ ತಗೊಂಡು ಯಾವುದೇ ಮ್ಯಾಚಿಂಗು ಅದೇ ರೀತಿ ಮ್ಯಾಚೇ ತೊಗೋತೀನಿ. ಆದಷ್ಟು ಬೇರೆ ಬೇರೆ ತೊಗೊಂಡ್ರೆ ಕೆಲವೊಂದು ಸಲ ತುಂಬ ತೆಳು ಬಟ್ಟೆ ಇದ್ದರೆ ಕಾಣಿಸೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಮ್ಯಾಚಿಂಗ್ ಏನಿದೆ ಅದೇ ಲೈನಿಂಗ್ನ ತೊಗೊಂಡು ಈ ರೀತಿ ನಾನು ಐರನ್ ಮಾಡ್ಕೊಂಡು ಅಂಟಿಸ್ಕೊಂಡಿದ್ದೀನಿ. ಅಂಟಿಸ್ಕೊಂಡ್ಮೇಲೆ ನೋಡಿ, ಈ ರೀತಿಯಾಗಿ ಸ್ವಲ್ಪ ಬಟ್ಟೆನ ಲೈನಿಂಗ್ನ ಸುತ್ತ ಸ್ವಲ್ಪ ಬಿಟ್ಟು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋತೀನಿ. ಸ್ವಲ್ಪ ಬಟ್ಟೆನ ಬಿಟ್ಟು ಎಲ್ಲದನ್ನು ನೀಟಾಗಿ ಕಟ್ ಮಾಡಿಬಿಟ್ಟಿದ್ದೀನಿ. ಎಕ್ಸ್ಟ್ರಾ ಇರೋದನ್ನೆಲ್ಲ ನೋಡಿ, ಈ ರೀತಿ ದಾರನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ದಾರನೂ ಕೂಡ ರೆಡಿ ಮಾಡಿಕೊಂಡು ನೋಡಿ, ಈ ರೀತಿ ಮಧ್ಯಕ್ಕೆ ಒಂದು ಮ್ಯಾಚ್ ಹೊಡ್ಕೋತೀನಿ. ಅದು ಕೂಡ ಒಂದು ಮಧ್ಯಕ್ಕೆ ಒಂದು ಮ್ಯಾಚ್ ಹೊಡ್ಕೋತೀನಿ. ಬ್ಲೌಸ್ ಪೀಸಲ್ಲೂ ಕೂಡ ಈಗ ನಾನು ಏನು ಕ್ಯಾನ್ವಾಸ್ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಮಧ್ಯಕ್ಕೆ ಒಂದು ಮ್ಯಾಚ್ ಹೊಡ್ಕೊಂಡು ಸ್ಟ್ರೈಟಾಗಿ ಒಂದು ಹೊಲಿಗೆನ ಹಾಕೋತೀನಿ. ಮಧ್ಯಕ್ಕೆ ಒಂದು ಹೊಲಿಗೆ ಹಾಕೊಂಡಾಗ ಆ ಕಡೆ ಈ ಕಡೆ ಜರುಗಾಡೋ ಚಾನ್ಸ್ ಇರಲ್ಲ. ಅದಕ್ಕೋಸ್ಕರ ಮೊದಲಿಗೆ ಯಾವುದೇ ಡಿಸೈನ್ ಮಾಡಿ ಯಾವುದೇ ನೆಕ್ ಆದರೂ ಕೂಡ ನೀವು ವರ್ಕ್ ಬ್ಲೌಸ್ ಆದ್ರೂ ಕೂಡ ಮಧ್ಯೆ ಒಂದು ಸ್ಟಿಚ್ ಹಾಕೊಂಡ್ಬಿಟ್ರೆ ಅದು ಆ ಕಡೆಗೆ ಈ ಕಡೆಗೆ ಜಾರಲ್ಲ. ಇಲ್ಲಾಂದರೆ ಏನಾಗುತ್ತೆ, ಒಂದು ಕಡೆ ಒಂದು ರೀತಿ ಒಂದು ಕಡೆ ಒಂದು ರೀತಿ ಆಗಿಬಿಡುತ್ತೆ. ಮೊದಲಿಗೆ ಒಂದು ಸ್ಟಿಚ್ ಮಧ್ಯ ಹಾಕ್ಕೊಂಡು ಸೆಂಟ್ರಿಗೆ ಇವಾಗ ನಾನು ಏನು ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾನ್ವಾಸಿಂದ ಮೇಲ್ಗಡೆ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋತಿದ್ದೀನಿ. ಆ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನಾವು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ, ಕ್ಯಾನ್ವಾಸು ಸ್ವಲ್ಪ ಮಂದವಾಗಿರೋದ್ರಿಂದ ಅದು ಫೋಲ್ಡ್ ಮಾಡಿದಾಗ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನೋಡಿ, ಇವಾಗ ಅಲ್ಲೇ ನಾನು ಅಡಿಕೆ ಕ್ಯಾನ್ವಾಸ್ ಏನಿದೆ ಅದ್ರ ಅಡಿಕೆ ದಾರಾನ ಕೊಟ್ಕೋತಿದ್ದೀನಿ. ನೋಡಿ, ಈ ರೀತಿಯಾಗಿ ಟಾಕ್ ಹಾಕೋತಿದ್ದೀನಿ. ಏಕೆಂದರೆ ದಾರಾನ ಇಟ್ಟಿದ್ದೀನಲ್ಲ ಅದಕ್ಕೋಸ್ಕರ ಟಾಕ್ನ ಹಾಕಿದ್ದೀನಿ.
ನೋಡಿ ಈ ರೀತಿಯಾಗಿ ಒಂದು ಸೈಡು ಸ್ಟಿಚ್ ಮಾಡಿಕೊಂಡೆ. ಇವಾಗ ಇನ್ನೊಂದು ಸೈಡು ಸೇಮ್ ಏನಿದೆ ಅದೇ ರೀತಿ ಸ್ಟಿಚ್ ಮಾಡ್ಕೋತೀನಿ. ಕ್ಯಾನ್ವಾಸ್ ಏನಿದೆ ನಾನು ಕ್ಯಾನ್ವಾಸ್ ಸಪ್ರೇಟಾಗಿ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿಗೆ ನಾನು ದಾರಾನ ಕೊಟ್ಕೋತಿದ್ದೀನಿ. ನೋಡಿ ಈ ರೀತಿಯಾಗಿ ಅದು ರೆಡಿಗೆ ಇಟ್ಕೊಂಡು ಸ್ಟಿಚ್ ಹಾಕೋತಿದ್ದೀನಿ. ಈ ರೀತಿ ದಾರಾನ ಮೊದಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಾನು ತೆಗೆದ ತಕ್ಷಣ ಅದು ಶೇಪು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅದು ಕಟ್ಟುತ್ತೀವಲ್ಲ ಅಲ್ಲಿ ಶೇಪು ಚೆನ್ನಾಗಿ ಬರೋಲ್ಲ. ಮತ್ತು ಆಮೇಲೆ ದಾರಾನ ಕೊಡೋದಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಟಾಕ್ ಹಾಕುವಾಗ ದಾರಾನ ಸೇರಿಸುವಾಗ ಹೊಲಿಗೆನ ಹಾಕುವಾಗ ಆ ಕಡೆ ಈ ಕಡೆ ಜರ್ಗಾಡುವಂಥ ಚಾನ್ಸ್ ಇರುತ್ತೆ. ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ಮತ್ತು ಚೂಪೆಲ್ಲ ಇವಾಗ ಕಟ್ಟುತ್ತೀವಲ್ಲ ಅಲ್ಲಿಗೆ ಚೂಪಾಗಿ ಬರುತ್ತಲ್ಲ ಅದೆಲ್ಲ ನೀಟಾಗಿ ಬರೋಲ್ಲ ಫಿನಿಶಿಂಗು. ಮೊದಲಿಗೆ ದಾರಾನ ಕೊಟ್ಕೊಂಡ್ರೆ ಈ ರೀತಿಯಾಗಿ ದಾರ ಕೊಟ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ನಾವು ಆ ಶೇಪ್ನ ತೆಗಿಬೋದು. ಬೇಕಾದರೆ ನೋಡಿ ನಾನು ಇವಾಗ ತೋರಿಸ್ತೀನಿ. ಇವಾಗ ನಾನು ಹೊಲಿಗೆ ಹಾಕ್ಕೊಂಡಿರೋದನ್ನ ಸ್ವಲ್ಪ ಬಟ್ಟೆನ ಬಿಟ್ಟು ಎಲ್ಲದನ್ನು ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ. ಸ್ವಲ್ಪ 1/4 ಇಂಚಷ್ಟು ಬಟ್ಟೆನ ಬಿಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ನಾನು ಯಾವ್ಯಾವ ಶೇಪಲ್ಲಿ ಕೊಟ್ಕೊಂಡಿದ್ದೀನಿ ಅದೇ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕು. ಆ ರೀತಿ ಶೇಪಲ್ಲೇ ಕಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಹಾಕ್ಕೊಂಡು ಮ್ಯಾಚ್ ಹೊಡ್ಕೋಬೇಕು. ಎಲ್ಲದನ್ನು ನೀಟಾಗಿ ಮ್ಯಾಚ್ ಹೊಡ್ಕೊಂಡು ನೋಡಿ ಈ ರೀತಿಯಾಗಿ ಮ್ಯಾಚ್ ಹೊಡ್ಕೋತೀನಿ. ಈ ರೀತಿಯಾಗಿ ಮ್ಯಾಚ್ ಹೊಡ್ಕೊಂಡು ಇವಾಗ ಅದನ್ನೆಲ್ಲ ಸೀದಾ ಮಾಡ್ತೀನಿ. ನೋಡಿ ಈ ರೀತಿ ಉಲ್ಟಾ ಮಾಡ್ಕೋತೀನಿ. ನೋಡಿ ಈ ರೀತಿ ದಾರಾನ ಎಳೆದ್ಬಿಟ್ರೆ ಎಷ್ಟು ನೀಟಾಗಿ ಬಂತು ಅಂತ. ನೋಡಿ ಎಷ್ಟು ನೀಟಾಗಿ ಬಂತು. ಅದೇ ನಾವು ದಾರಾನ ಕೊಟ್ಕೊಳ್ಳಿಲ್ಲ ಅಂದರೆ ಆ ಶೇಪ್ನ ತೆಗೆಯೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಏನಾದರೂ ಒಂದು ಚೂಪಾಗಿ ತೊಗೊಂಡು ಒಳಗಡೆಗೆ ಹಾಕಿ ತೆಗಿಬೇಕಿತ್ತು. ಅವಾಗ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಅದರಿಂದ ನಾವು ತೆಗೆದಾಗ ಹೊಲಿಗೆ ಕೂಡ ಬಿಚ್ಚೋಗುವಂಥ ಚಾನ್ಸ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇದನ್ನು ಐರನ್ ಮಾಡಿಕೊಂಡ್ರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂತು. ನೋಡಿ ಈ ರೀತಿಯಾಗಿ ಐರನ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಎಮ್ಮಿಂಗ್ ಮಾಡ್ಕೋಬೋದು. ಮೇಲ್ಗಡೆ ಬೇಕಾದ್ರೆ ನೀವು ಸ್ಟಿಚ್ ಹಾಕೋಬೋದು. ಒಂದು ಸ್ಟಿಚ್ಚು ನಾನು ಮೇಲ್ಗಡೆ ಆದಷ್ಟು ಸ್ಟಿಚ್ ಹಾಕೋದಿಲ್ಲ. ನೋಡಿ ಈ ರೀತಿಯಾಗಿ ಎಮ್ಮಿಂಗ್ ಮಾಡ್ಕೋತೀನಿ. ಕ್ಯಾನ್ವಾಸ್ ಏನಿದೆ ಅದನ್ನು ಸುತ್ತ ನೀಟಾಗಿ ಎಮ್ಮಿಂಗ್ ಮಾಡಿಕೊಂಡ್ರೆ ಇದು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಬೇಕು ಅಂದರೆ ಸ್ಟಿಚ್ಚು ಕೂಡ ಮಾಡ್ಕೋಬೋದು. ಡೋರಿನ ಮೊದಲೇ ರೆಡಿ ಮಾಡಿಕೊಂಡು ಈ ರೀತಿ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಮಾಡ್ಕೊಂಡ್ಮೇಲೆ ನಾವು ದಾರಾನ ಸೇರಿಸೋದಕ್ಕೆ ಹೋದರೆ ಮೇಲೆಲ್ಲ ಹೊಲಿಗೆ ನೀಟಾಗಿ ಕಾಣಿಸ್ತಾ ಇರೋ ರೀತಿ ಇರುತ್ತೆ. ಮತ್ತು ಹೊಲಿಗೆ ನೀಟಾಗಿ ಬರೋಲ್ಲ. ಮತ್ತು ಆ ಶೇಪು ಕೂಡ ನೀಟಾಗಿ ಬರೋಲ್ಲ. ಅದಕ್ಕೋಸ್ಕರ ಮೊದಲೇ ನೀವು ದಾರಾನ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆದಷ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹೀಗೆ ನನ್ನ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.